ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುವ ಗಾದೆಯಂತೆ ಅತಿವೃಷ್ಟಿ ನಡುವೆಯೂ ಮೇಕೆ ಟಗರು ಕುರಿಗಳ ಖರೀದಿ ಸಂತೆ ಭರ್ಜರಿಯಾಗಿ ನಡೆಯಿತು. ನಗರ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಸೆಪ್ಟೆಂಬರ್ 9 ಹಾಗೂ 10ರಂದು ನಡೆಯುವ ಮಾರಮ್ಮ ಹಬ್ಬಕ್ಕೆ ಚಳ್ಳಕೆರೆ ನಗರದಲ್ಲಿ ಟಗರು ಕುರಿ ಮೇಕೆ ಮಾರಾಟ ಭರಾಟೆಯಿಂದ ನಡೆಯಿತು. ಬಳ್ಳಾರಿ ರಸ್ತೆಯಲ್ಲಿ ಟಗರು ಕುರಿ ಮೇಕೆ ಹಳ್ಳಿಗರು ಮಾರಾಟ ಮಾಡಲು ತಂದಿದ್ದರು. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬ ಗಾದೆಯಂತೆ ಅತಿವೃಷ್ಟಿ ನಡುವೆಯೂ ಮೇಕೆ ಟಗರು ಕುರಿಗಳ ಖರೀದಿ ಸಂತೆ ಭರ್ಜರಿಯಾಗಿ ನಡೆಯಿತು. ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆ ಮುಗಿದ ನಂತರ ಪ್ರತಿ ಮಂಗಳವಾರವೂ ಮಾರಮ್ಮ ಹಬ್ಬವು 1 ತಿಂಗಳ ಕಾಲ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ಪ್ರತಿ ವಾರವೂ ಇಲ್ಲಿ ಸಂತೆ ಭರ್ಜರಿಯಾಗಿ ನಡೆಯುತ್ತದೆ. ಟಗರು ಕುರಿ 18 ರಿಂದ 30 ಸಾವಿರವರೆಗೆ ಮಾರಾಟ ನಡೆಯಿತು. 30 ಕೆಜಿ ಟಗರು 32 ಸಾವಿರ ರೂಪಾಯಿವರೆಗೆ ಮಾರಾಟವಾದರೆ 3 ವರ್ಷದ ಮೇಕೆ ಓತ 36 ಸಾವಿರಕ್ಕೆ ಮಾರಾಟವಾಗಿದೆ. ಹಬ್ಬಕ್ಕೆ ಮಾರ್ಕೆಟಲ್ಲಿ ಬಂದಿದ್ರಿ, ಮತ್ತೆ ಯಾವ ರೀತಿ ಒಂದು ಮಾರ್ಕೆಟ್ ನಡೀತಿದೆ ಇವತ್ತು? 30-35 ಸಾವಿರ 30 ಸಾವಿರ ಗಟ್ಟಲೆ 35 ಸಾವಿರ ಗಟ್ಟಲೆ ನಡೀತೆ ಸರ್. ಭಾಳ ವ್ಯಾಪಾರ ಜೋರಾಗೈತೆ. ಪ್ರತಿ ವರ್ಷವೂ ಮಾಡ್ತಾರೆ ಇಲ್ಲಿ ಹಬ್ಬ ಮಾಡೋದ್ರಿಂದ ನಾನು ಸಹ ಕುರಿ ತಗೊಳಕ್ಕೆ ಬಂದಿದ್ದೀನಿ. ನಾವು ಇನ್ನೂ ನೋಡ್ತಾ ಇದ್ವಿ, ಎಲ್ಲ ನೋಡಿದ್ವಿ. ಯಾವ್ಯಾವ ಕಡೆಯಿಂದ ಬರ್ತಾವೆ ಇಲ್ಲಿ ಕುರಿಗಳು? ಬಳ್ಳಾರಿ, ಚಳ್ಳಕೆರೆ, ರಾಯಚೂರು, ಆಂಧ್ರ ಎಲ್ಲ ಕಡೆಯಿಂದನೂ ಬರ್ತವೆ. ಎಷ್ಟು ದಿನ ಇರುತ್ತೆ ಸಂತೆ ಇದು? ಒಟ್ಟು 4 ದಿವಸ. ಹಬ್ಬ ಇರೋದು ಯಾವಾಗ? ಮಂಗಳವಾರ. ಒಟ್ಟಾರೆ ಇದ್ದಕ್ಕೂ ಯಾವ ರೀತಿ ಅಂದ್ರೆ ವ್ಯತ್ಯಾಸ ಆಗಿದೆ? ಜೋರಾದ ಮಳೆ ಏನು ಬಂದಿಲ್ಲ. ಹಸಿಗೆ ಚೆನ್ನಾಗಿ ಬಂದಿದೆ. ಕೆರೆ ಕೊರತೆ ತುಂಬ ಅಂತ ಮಳೆ ಏನು ಬಂದಿಲ್ಲ. ಆದರೂ ಜನ ಖುಷಿಯಾಗಿದೆ. ಇಲ್ಲಿ ಬೆಳೆ ಇರಲಿ, ಈ ಹಬ್ಬ ಭಾಳ ಖುಷಿಯಿಂದ ಮಾಡ್ತಾರೆ ಜನ. ಕಡ್ಕೊಂಡು ಎಲ್ಲ ತಿನ್ಕೊಂಡು ನೆಂಟರಿಷ್ಟ ಕರ್ಸ್ಕೊಂಡು ಎಲ್ಲ ಈ ಹಬ್ಬ ಭಾಳ ಚೆನ್ನಾಗಿ ಮಾಡ್ತಾರೆ. ಸಾಲನಾದರೂ ಮಾಡ್ತಾರೆ. ಎಷ್ಟನ್ನ ಸಾಲ ಆಗಲಿ ಯೋಚನೆ ಮಾಡೋದಿಲ್ಲ ಈ ಹಬ್ಬಕ್ಕೆ. ಒಟ್ಟು ಇವತ್ತು ಜಾತ್ರೆ ಆದ ವಾರದಿಂದಲೂ ಎಲ್ಲ ಕಡೆಯಿಂದ ಮಾಡ್ತಾರೆ. ಪ್ರತಿ ತಾಲೂಕಿಗೆ ತುಂಬ ಜನರು ಒಂದೊಂದು ವಾರ ಒಬ್ಬೊಬ್ಬರು ಮಾಡ್ತಾರೆ. ಮಂಗಳವಾರ ನಾಳೆ ಮಂಗಳವಾರಕ್ಕೆ 15ನೇ ದಿವಸಕ್ಕೆ ಚಳ್ಳಕೆರೆ ಸುತ್ತಮುತ್ತಲ ಎಲ್ಲರೂ ಮಾಡ್ತಾರೆ. ಇನ್ನು ಬೇರೆ ಗೋಪನಹಳ್ಳಿ, ದೇವರಹಳ್ಳಿ ಅದೆಲ್ಲ ಮುಂದಿನ ವಾರ ಮಾಡ್ತಾರೆ. ಸ್ಥಳಕ್ಕೆ ಈ ವಾರ ಮಾಡ್ತಾರೆ. ಹೀಗೆ ಬೇಕಾದಷ್ಟು ಜನ ಈ ಹಬ್ಬನ ಭಾಳ ಖುಷಿಯಾಗಿ ಮಾಡ್ತಾರೆ. ನಿಮ್ಮ ಹೆಸರು? ಬಸಣ್ಣ ಅಂತ ಹೇಳಿ ನನ್ನ ಹೆಸರು.